ಸತ್ಯಲೋಕಾಧಿಪನವಿಡಿದು ಶತಸ್ಥ ದೇವಗಣಾಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರಾವ ಕಾಲದಲ್ಲಿ ಭಕ್ತಿಯೋಗ್ಯರ ಮಧ್ಯದಲ್ಲಿ ಸದ್ಭಕ್ತಿ ವಿಜ್ಞಾನಾದಿ ಗುಣದಿಂದುತ್ತಮೋತ್ತಮ ಬ್ರಹ್ಮವಾಯು ವಾಣಿ ವಾಗ್ದೇವಿ. ಆನಂದಸ್ಯ ಪದಮು ಒಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರಭಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನಾ ಸಂಧಿ ಪದ್ಯ 11. ಸತ್ಯಲೋಕಾಧಿಪನ ಪಿಡಿದು ಶತಸ್ಥ ದೇವಗಣಾಂತರೆಲ್ಲರೂ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮದೇವರಿಂದ ಪ್ರಾರಂಭಿಸಿ ಧನಪ ವಿಶ್ವಕ್ಷೇನ ಪರ್ಯಂತ ಇರುವ ಭಕ್ತಿಯೋಗಿಗಳ ಸಾಧನಾ ವಿಚಾರವನ್ನು ತಿಳಿಸ್ತಾರೆ. ಸತ್ಯಲೋಕಕ್ಕೆ ಪ್ರಭುವು ಚತುರ್ಮುಖ ಬ್ರಹ್ಮದೇವರು, ಜೀವೋತ್ತಮರು, ಶ್ರೀಮನ್ನಾರಾಯಣನ ಜ್ಯೇಷ್ಠ ಪುತ್ರರು. ಶತಸ್ಥ ದೇವಗಣ ಸೋಮಪಾನಾರ್ಹರಾದ ದೇವತೆಗಳು 100 ಮಂದಿ. ಇವರೆಲ್ಲ 18ನೆಯ ಕಕ್ಷಾಪನ್ನರು. ತದನ್ಯ ಉತ್ತಮ ಪಕ್ಷದಲ್ಲಿ ಸೇರಿದ ಕೆಲವರು, ಕಡಿಮೆ ಪಕ್ಷದಲ್ಲಿ ಸೇರಿದವರು ಕೆಲವರು. ಅದರ ವಿವರಗಳಂದರೆ, ಆದಿತ್ಯರು 18ನೇ ಕಕ್ಷದಲ್ಲಿ 5 ಜನ, ಉತ್ತಮ ಕಕ್ಷದಲ್ಲಿ 6 ಜನ, ಅಧಮ ಕಕ್ಷದಲ್ಲಿ ಪರ್ಜನ್ಯ ನಾಮಕ ಸೂರ್ಯ, ಒಟ್ಟು 12 ಜನ. ಮರುತ್ತರು 18ನೇ ಕಕ್ಷದಲ್ಲಿ ಯಾರೂ ಇಲ್ಲ. ಉತ್ತಮ ಕಕ್ಷದಲ್ಲಿ ಪ್ರವಾಹವಾಯು, ಪ್ರಧಾನವಾಯು, ಅಹಂಕಾರಿಕ ಪ್ರಾಣ. ಅಧಮ ಕಕ್ಷದಲ್ಲಿ ಇನ್ಯಾರೂ ಇಲ್ಲ. 49 × 1 ಅಂದರೆ 50 ಜನ. ವಸುಗಳು 7 ಜನ, ಅದರಲ್ಲಿ 18ನೇ ಕಕ್ಷದವರು ಮತ್ತು ಒಬ್ಬರು ಉತ್ತಮ ಕಕ್ಷದಲ್ಲಿ ಅಗ್ನಿ. ಒಟ್ಟು ವಸುಗಳು 8. ರುದ್ರರು 18ನೇ ಕಕ್ಷದಲ್ಲಿ 10, ಕೈಲಾಸಾಧಿಪತಿ ರುದ್ರ ಉತ್ತಮ ಕಕ್ಷದಲ್ಲಿ, ಒಟ್ಟು ಸಂಖ್ಯೆ 11. ವಿಶ್ವೇ ದೇವತೆಗಳು 10 ಮತ್ತು ರುಭು ಒಬ್ಬನು. ಅಶ್ವಿನಿ ದೇವತೆಗಳು ನಾಸತ್ಯ, ದಸರಾ 2. ಇತರೆ ದ್ಯಾವ, ದ್ಯುಲೋಕಾಭಿಮಾನಿ ಭಾರತಿ ಅವರು 18ನೇ ಕಕ್ಷದವರು. ಪೃಥ್ವಿ ಉತ್ತಮ ಕಕ್ಷದವಳು ಸೇರಿ 2 ಜನ. ಪಿತೃದೇವತೆಗಳಲ್ಲಿ 18ನೇ ಕಕ್ಷದವರು ಯಾರೂ ಇಲ್ಲ. ಉತ್ತಮ ಕಕ್ಷದವರು ಯಮ ಮತ್ತು ಸೋಮ. ಮತ್ತು ಅಧಮ ಕಕ್ಷದಲ್ಲಿ ಕವ್ಯವಹ ಪಿತೃದೇವತೆ ಎಲ್ಲ ಸೇರಿ 3 ಜನರು. ಇತರೆ ಇದರಲ್ಲಿ ಒಬ್ಬರು ಬೃಹಸ್ಪತಿ ಉತ್ತಮ ಕಕ್ಷದವರು. ಒಟ್ಟು 82 ಜನ 18ನೇ ಕಕ್ಷದವರು. 15 ಜನ ಉತ್ತಮ ಕಕ್ಷದವರು, 3 ಜನ ಅಧಮ ಕಕ್ಷದವರು ಸೇರಿ 100 ಜನ. ಅಂದರೆ ಉತ್ತಮ ಕಕ್ಷಾಪನ್ನರು 15 ಜನ, 18ನೇ ಕಕ್ಷದಲ್ಲಿ 82 ಜನ, ಅಧಮ ಕಕ್ಷಾಪನ್ನರು 3 ಜನ. ಈ 100 ಮಂದಿಯಲ್ಲಿ ಉತ್ತಮ ಕಕ್ಷಾಪನ್ನರಾದ 15 ಜನ ಹೋಗಿ ಉಳಿದ 85 ಮಂದಿಗೆ ಶೇಷ ಶತಸ್ಥರು ಅಂತ ಹೆಸರು. ಅಂದರೆ ಬ್ರಹ್ಮದೇವರಿಂದ ಪ್ರಾರಂಭಿಸಿ ಶತಸ್ಥ ದೇವಗಣಕ್ಕೆ ಸೇರಿದವರು, ಅವರ ಪರ್ಯಂತ ಇರುವ ದೇವತಾಗಣ ಸದಾ ಸರ್ವಕಾಲದಲ್ಲೂ ಭಕ್ತಿ ಯೋಗಿಗಳು ಅಂತ ಪ್ರಖ್ಯಾತರಾಗಿದ್ದಾರೆ. ಇಂತಹ ಭಕ್ತಿಯೋಗಿಗಳಾದ ದೇವತಾ ಸಮೂಹದ ಮಧ್ಯೆ 4 ಮಂದಿ ಸಮೀಚೀನವಾದ ಭಕ್ತಿ ಸುಜ್ಞಾನಾದಿಗಳಿಂದ ಉತ್ತಮೋತ್ತಮರು ಅಂತ ಕರೆಸ್ಕೋತಾರೆ. ಆ 4 ಮಂದಿ ಚತುರ್ಮುಖ ಬ್ರಹ್ಮದೇವರು ಅಂದರೆ ಸರಸ್ವತಿ ರಮಣರು, ಶ್ರೀ ವಾಯುದೇವರು ಅಂದರೆ ಭಾರತೀ ರಮಣರು, ವಾಣಿ ಎಂಬ ಹೆಸರಿನ ಸರಸ್ವತೀ ದೇವಿ, ವಾಗ್ದೇವಿ ಎನಿಸುವ ಶ್ರೀ ಭಾರತೀ ದೇವಿ. ಈ 4 ಪರಶುಕ್ಲತ್ರಯರು ಅಂದರೆ ಅತಿರೋಹಿತ ವಿಮಲ ವಿಜ್ಞಾನಿಗಳು. ಯಾವ ಕಾರಣಕ್ಕೂ ಕಲ್ಯಾವೇಶ ಇಲ್ಲ. ಭಗವದ್ ವಿಷಯಗಳಲ್ಲಿ ಸಮೀಚೀನ ಭಕ್ತಿ ಜ್ಞಾನ ಉಳ್ಳವರು. ವೇದಗಳಿಗೆ ಮುಖ್ಯಾಭಿಮಾನಿ ಶ್ರೀರಮ, ಅನಂತರ ಸರಸ್ವತಿ ಮತ್ತು ಭಾರತೀ ದೇವಿಯರು ಅವಾಂತರಾಭಿಮಾನಿಗಳು. ವಾಗ್ರೂಪದಲ್ಲಿ ವೇದಗಳು ಅಭಿವ್ಯಕ್ತವಾಗುವವು ಇವರಿಂದ. ವಾಗಾಭಿಮಾನಿಯಾದ್ದರಿಂದ ಶ್ರೀ ಸರಸ್ವತಿಗೆ ವಾಣಿ ಎಂಬ ನಾಮ. ಭಕ್ತಿಗೆ ಅಭಿಮಾನಿ ಶ್ರೀ ಭಾರತೀ ದೇವಿಯರು. ಭಕ್ತ್ಯಾತಿಶಯದಿಂದ ಶ್ರೀಹರಿಯ ಮಹಾಮಹಿಮೆಗಳನ್ನು ಸ್ತೋತ್ರ ರೂಪದಲ್ಲಿ ಮಾಡಲು ಭಕ್ತರಿಗೆ ಅನುಗ್ರಹಿಸುವವಳು ಭಾರತೀ ದೇವಿಯಾದ್ದರಿಂದ ವಾಗ್ದೇವಿ ಎಂದು ಕರೆದಿದ್ದಾರೆ. ಈ 2 ಏಕಾರ್ಥವನ್ನೂ ಹೊಂದಿದ್ದರೂ
ಕಾರ್ಯ ಅಭಿವ್ಯಕ್ತಿ ಬೇರೆ ಬೇರೆಯಾಗಿದೆ ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.